ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಇದು ಈಗ ಕರ್ನಾಟಕದಲ್ಲಿ ಕ್ರೇಜನ್ನ ಹುಟ್ಟಾಕುವಂತಹ ಸಮಯ ಶುರುವಾಗಿದೆ. ಇದೇ ಸೆಪ್ಟೆಂಬರ್ 28ರಿಂದ ಎಲ್ಲ ಮನೆಗೂ ತಲುಪಲಿದೆ. ಆದರೆ ಈಗ ಬಿಗ್ ಬಾಸ್ ವಿಚಾರದಲ್ಲಿ ಮೇಘನಾ ರಾಜ್ ಅವರು ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಆ ಕ್ಲಾರಿಟಿ ಏನೆಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಈ ಸೀಸನ್ ಬಿಗ್ ಬಾಸ್ಗೆ ಸ್ಪರ್ಧಿಗಳು ಇವರಿವರು ಇರಬಹುದು ಎಂದು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡುತ್ತಿವೆ. ಆ ಹೆಸರುಗಳಲ್ಲಿ ಮೇಘನಾ ರಾಜ್ ಅವರ ಹೆಸರು ಕೂಡ ಸದ್ದು ಮಾಡಿತ್ತು. ಆದರೆ ಮೇಘನಾ ರಾಜ್ ಅವರು ಗಾಸಿಪ್ಗಳಿಗೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಹೌದು, ಮೇಘನಾ ರಾಜ್ ಸರ್ಜಾ ಅವರು ತಮ್ಮ ಇನ್ಸ್ಟಾಗ್ರಾಂನ ಸ್ಟೋರಿಯಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸಬೇಡಿ, ನಾನು ಬಿಗ್ ಬಾಸ್ಗೆ ಹೋಗುತ್ತಿಲ್ಲ, ಇದು ಶುದ್ಧ ಸುಳ್ಳು ಸುದ್ದಿ, ನನ್ನ ಆಡಿಯನ್ಸ್ಗೆ ಮತ್ತು ನನ್ನ ಅಭಿಮಾನಿಗಳಿಗೆ ಮಿಸ್ಲೀಡ್ ಅಥವಾ ತಪ್ಪು ಮಾಹಿತಿಯನ್ನ ನೀಡಬೇಡಿ ಎಂದು ಮೇಘನಾ ರಾಜ್ ಅವರು ತಮ್ಮ ಇನ್ಸ್ಟಾ ಖಾತೆಯ ಸ್ಟೋರಿಯನ್ನ ಪೋಸ್ಟ್ ಮಾಡಿದ್ದಾರೆ. ಹಾಗೂ ಆ ಇನ್ಸ್ಟಾಗ್ರಾಂನ ಸ್ಟೋರಿಯ ಪೋಸ್ಟಲ್ಲೂ ನಾನು ಯಾವುದೇ ರಿಯಾಲಿಟಿ ಶೋನ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಎಂದು ಸ್ಪಷ್ಟವಾಗಿ ಎಲ್ಲರಿಗೂ, ತಮ್ಮ ಫ್ಯಾನ್ಸ್, ಸೋಷಿಯಲ್ ಮೀಡಿಯಾ ಎಲ್ಲ ಜನರಿಗೂ ಉತ್ತಮವಾದ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಮೇಘನಾ ರಾಜ್ ಅವರ ಈ ಇನ್ಸ್ಟಾ ಸ್ಟೋರಿಯನ್ನ ಧ್ರುವ ಸರ್ಜಾ ಅವರು ಕೂಡ ತಮ್ಮ ಇನ್ಸ್ಟಾ ಸ್ಟೋರಿಗೆ ಸ್ಟೋರಿಯನ್ನ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದರಿಂದಾನೇ ಅರ್ಥ ಆಗುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಮೇಘನಾ ರಾಜ್ ಸರ್ಜಾ ಅವರು ಬರುತ್ತಿಲ್ಲವೆಂದು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಸೊ ಈ ವಿಷಯವನ್ನು ಕೇಳಿ ನಿಮಗೆ ಶಾಕಿಂಗ್ ಆಯ್ತಾ ಅಥವಾ ಮೇಘನಾ ರಾಜ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಹೋಗುತ್ತಿಲ್ಲವೆಂದು ಅಚ್ಚರಿ ಆಯಿತಾ ಅಥವಾ ಬೇಜಾರಾಯಿತಾ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಅಥವಾ ಮೇಘನಾ ರಾಜ್ ಸರ್ಜಾ ಅವರು ಈ ಸ್ಟೋರಿಯನ್ನ ಹಾಕಿರುವುದು ಸರಿ ಎಂದು ಅನಿಸಿದರೆ ಸಹ ಅದು ಕೂಡ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಒಟ್ಟಾರೆ ಮೇಘನಾ ರಾಜ್ ಸರ್ಜಾ ಅವರು ಬಿಗ್ ಬಾಸ್ಗೆ ಬರುತ್ತಿಲ್ಲ ಎಂದು ಖಚಿತವಾಯಿತು. ಆದರೂ ಸಹ ಬಿಗ್ ಬಾಸ್ ನ ಕ್ರೇಜ್ ಅಥವಾ ಕುತೂಹಲ ಇನ್ನು ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಓಪನಿಂಗ್ ವರೆಗೂ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳು ಹಾಗೂ ರಿಯಾಲಿಟಿ ಶೋ ಆಡಿಯನ್ಸ್ಗಳಿಗೆ ಇನ್ನು ಕುತೂಹಲ ಹೆಚ್ಚು ಅಂದರೆ ತಪ್ಪಾಗೋದಿಲ್ಲ. ಸೊ ಇದಾಗಿತ್ತು ಇಂದಿನ ಪ್ರಮುಖ ಸುದ್ದಿ. ಮತ್ತೊಂದು ಪ್ರಮುಖ ಸುದ್ದಿಯೊಂದಿಗೆ, ಬಿಗ್ ಬಾಸ್ನ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ. ಹೀಗೆ ಬಿಗ್ ಬಾಸ್ನ ಅಪ್ಡೇಟ್ಗಳು ಹಾಗೆ ಬರ್ತಾನೆ ಇರ್ತಿದ್ದಾವೆ. ಸೊ ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.